ಹಾಯ್ ಹಲೋ ನಮಸ್ಕಾರ. ಇವತ್ತು ಹೆಸರು ಕಾಳನ್ನ ಮೊಳಕೆ ಕಟ್ಬಿಟ್ಟು ಅದರಿಂದ ಕೋಸಂಬರಿನ ಮಾಡೋಣ. ಇದು ಒಂದು ಹೈ ಪ್ರೋಟೀನ್ ಸ್ಯಾಲೆಡ್ ಅಂತ ಕೂಡ ಹೇಳ್ಬೋದು. ಇದನ್ನ ಮಾಡೋದಕ್ಕೆ ಫಸ್ಟು 1 ಕಪ್ ಹೆಸರು ಕಾಳನ್ನ ಚೆನ್ನಾಗಿ ನೀರು ಹಾಕಿ ಒಂದು 2-3 ಸಲ ತೊಳ್ಕೊಂಬಿಟ್ಟು ಒಂದು 8 ಅವರ್ಸ್ ಇದನ್ನ ನೆನೆಸಿಡಿ. ಈಗ ಒಂದು 8 ಅವರ್ಸ್ ನೆನ್ಕೊಂಡಿದ್ಮೇಲೆ ಒಂದು ಸ್ಟ್ರೈನರ್ಗೆ ಹಾಕ್ಕೊಂಬಿಟ್ಟು ಆ ನೀರನ್ನೆಲ್ಲ ತಕ್ಕೊಂಬಿಟ್ಟು ಚೆನ್ನಾಗಿ ಆಮೇಲೆ ಇನ್ನೊಂದು ಬೌಲಿಗೆ ಹಾಕ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ದಿವಸ ಇಟ್ಟರೆ ಈ ರೀತಿ ಚೆನ್ನಾಗಿ ಮೊಳಕೆ ಬರುತ್ತೆ. ಹೆಸರು ಕಾಳು ಮೊಳಕೆ ಜಲ್ದಿನೇ ಬಂದುಬಿಡುತ್ತೆ. ಈಗ ಸಲಾಡಿಗೆ ಬೇಕಾಗಿರೋ ಎಲ್ಲ ತರಕಾರಿಗಳನ್ನ ಹಚ್ಕೋತಾ ಇದ್ದೀನಿ. ಈರುಳ್ಳಿ, ಕ್ಯಾರೆಟು, ಟೊಮ್ಯಾಟೊ, ಸೌತೆಕಾಯಿ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನೆಲ್ಲ ಸಣ್ಣದಾಗಿ ಹಚ್ಕೋಬೇಕು. ಫಸ್ಟ್ ನಾನಿಲ್ಲಿ ಈರುಳ್ಳಿನ ಸಣ್ಣದಾಗಿ ಹಚ್ಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಹಚ್ಕೊಂಡಿದ್ಮೇಲೆ ಸೌತೆಕಾಯಿನ ಹಚ್ಕೊಳ್ಳಿ. ಎಲ್ಲನೂ ಅಷ್ಟೇ ಸಣ್ಣದಾಗಿ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಟೊಮೆಟೊನ ಹಚ್ಚಬೇಕಾದ್ರೆ ಅದ್ರ ಒಳಗಿರೋ ಬೀಜನ ತಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕ್ಯಾರೆಟ್ನೆಲ್ಲ ಸಣ್ಣದಾಗಿ ತುರ್ಕೊಂಬಿಡಿ ಗ್ರೇಟರಲ್ಲಿ. ಈಗ ಒಂದು ಒಗ್ಗರಣೆನ ಮಾಡ್ಕೊಂಬಿಡೋಣ. ಅದಕ್ಕೆ ಒಂದು ಪ್ಯಾನ್ನಲ್ಲಿ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಇಂಗು, ಕರಿಬೇವು ಮತ್ತು ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇವನ್ನ ಹಸಿದಾಗ ಹಾಕ್ತಾಯಿಲ್ಲ ನಾನು, ಅದಕ್ಕೆ ಒಂದು ಸ್ವಲ್ಪ ಹಿಂಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿನ. ಈಗ ಸಲಾಡ್ ಮಾಡಲಿಕ್ಕೆ ಮೊಳಕೆ ಕಾಳು, ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ, ಸೌತೆಕಾಯಿ, ಟೊಮ್ಯಾಟೊ, ಸಣ್ಣದಾಗಿ ತುರಿದಿರೋ ಕ್ಯಾರೆಟು, ಒಂದು 2-3 ಟೇಬಲ್ ಸ್ಪೂನಷ್ಟು ಹಸಿ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಸ್ವಲ್ಪ ನಿಂಬೆ ರಸನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಹಸಿ ಕೊಬ್ಬರಿ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ. ನಿಮ್ಗೆ ಯಾವುದಾದ್ರೂ ಇದರಲ್ಲಿ ತರಕಾರಿ ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇಷ್ಟ ಆಗಿರೋ ತರಕಾರಿನ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬೋದು. ಈಗ ಮಾಡಿರೋ ಒಗ್ಗರಣೆನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಕೋಸಂಬರಿ ರೆಡಿ ಆಗುತ್ತೆ. ರೆಸಿಪಿನ ಟ್ರೈ ಮಾಡಿ, ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.